ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ನೋಡಿದ್ರೆ ಅವರಿಗೆ ಅಪವಾದ ತಪ್ಪಿದ್ದಲ್ಲ. ಇದನ್ನ ತಪ್ಪಿಸೋದಕ್ಕೆ ಗಣೇಶನ ಹಬ್ಬದ ದಿನ ಚಂದ್ರನನ್ನ ನೋಡಿದವರು ಕೇಳಬೇಕಾದ ಕಥೆ ಇದು. ಶಮಂತಕಮಣಿಯ ಕಥೆ. ರಾಜ ಸತ್ರಾಜಿತನಿಗೆ ಸೂರ್ಯದೇವನಿಂದ ಸಿಕ್ಕಿದ್ದು ಈ ಶಮಂತಕಮಣಿ. ಇದು ಸೂರ್ಯನಷ್ಟೇ ಪ್ರಕಾಶಮಾನವಾಗಿತ್ತು. ಸತ್ರಾಜಿತನ ಸಹೋದರ ಪ್ರಸೇನ ಇದನ್ನ ಒಮ್ಮೆ ಧರಿಸಿ ಬೇಟೆಯಾಡೋದಿಕ್ಕೆ ಕಾಡಿಗೆ ಹೋದವನು ಯಾವಾಗ ವಾಪಸ್ ಬರೋದಿಲ್ವೋ ಸತ್ರಾಜಿತನಿಗೆ ಕೃಷ್ಣನ ಮೇಲೆ ಅನುಮಾನ ಬರುತ್ತೆ. ಯಾಕಂದ್ರೆ ಕೃಷ್ಣ ಇದರ ಮೇಲೆ ಕಣ್ಣು ಹಾಕಿದಾನೆ ಅಂತ ಸತ್ರಾಜಿತ ನಂಬಿದ್ದ. ತನ್ನ ಮೇಲಿನ ಅಪವಾದ ಹೋಗಿಸಿಕೊಳ್ಳೋದಕ್ಕೆ ಶ್ರೀಕೃಷ್ಣ ಇದರ ಹುಡುಕಾಟದಲ್ಲಿ ಹೋದಾಗ ಒಂದು ಗುಹೆಯ ಬಳಿ ಪ್ರಸೀನನ ದೇಹದ ಅಳಿದುಳಿದ ಭಾಗ ಕಾಣಿಸುತ್ತೆ. ಅಲ್ಲೇ ಮುಂದೆ ಒಂದು ಮಗು ಶಮಂತಕಮಣಿಯೊಂದಿಗೆ ಆಟ ಆಡ್ತಾ ಇರುತ್ತೆ. ಅಲ್ಲೇ ಇದ್ದ ಜಾಂಬವಂತ ಕೃಷ್ಣನನ್ನ ನೋಡಿ ಅವನ ವಿರುದ್ಧ ಯುದ್ಧ ಮಾಡಿ ಸೋತು ಈತ ಯಾರೆಂದು ಅರಿತಾಗ ಶಮಂತಕಮಣಿಯನ್ನ ವಾಪಸ್ ಕೊಟ್ಟು ತನ್ನ ಮಗಳಾದ ಜಾಂಬವತಿಯನ್ನ ಕೂಡ ಕೃಷ್ಣನಿಗೆ ಕೊಟ್ಟು ಕಳಿಸ್ತಾನೆ. ಇನ್ನು ಕೃಷ್ಣ ನಡೆದ ವಿಷಯವನ್ನ ಸತ್ರಾಜಿತನಿಗೆ ಹೇಳಿ ಶಮಂತಕಮಣಿಯನ್ನ ವಾಪಸ್ ಕೊಟ್ಟಾಗ ತನ್ನ ತಪ್ಪಿಗೆ ಕ್ಷಮೆಯಾಚಿಸಿ ತನ್ನ ಮಗಳಾದ ಸತ್ಯಭಾಮಿಯನ್ನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಸತ್ರಾಜಿತ.